ಬಾಗೇಪಲ್ಲಿ ತಾಲೂಕಿನ ಕೊತ್ತಕೋಟೆ ಗ್ರಾಮದ ರೈತ ರಾಮಾಂಜಿ ನೀರಾವರಿ ಆಶ್ರಿತ ಜಮೀನಿನಲ್ಲಿ ಕಾವೇರಿ ಸೂರ್ಯಕಾಂತಿ ಬೆಳೆ ಬಿತ್ತನೆ ಮಾಡಿದ್ದಾರೆ. ಕೊಳವೆ ಬಾವಿ ಮೂಲಕ ನೀರಾವರಿ ಆಶ್ರಿತ ಪ್ರದೇಶದ ರೈತರು ಸೂರ್ಯಕಾಂತಿ ಬೆಳೆದಿದ್ದು ಸುಮಾರು 8 ಎಕರೆ ಪ್ರದೇಶದಲ್ಲಿ ಬೆಳೆದು ಸುತ್ತಮುತ್ತಲಿನ ರೈತರಿಗೆ ಮಾದರಿಯಾಗಿದ್ದಾರೆ. ಅನೇಕ ವರ್ಷಗಳಿಂದ ವ್ಯವಸಾಯವನ್ನೇ ನಂಬಿ ಜೀವನ ಮಾಡುತ್ತಿರುವ ರೈತ ಸೂರ್ಯಕಾಂತಿ ಮೂಲಕ ಉತ್ತಮ ಆದಾಯ ಗಳಿಸಿದ್ದಾರೆ. ಸೂರ್ಯಕಾಂತಿ ಎಣ್ಣೆ ಉತ್ಪಾದನಾ ಬೆಳೆಯಾಗಿದ್ದು ಈ ಸೂರ್ಯಕಾಂತಿ ಬೀಜದಲ್ಲಿ 40% ಉತ್ತಮ ಗುಣಮಟ್ಟದ ಎಣ್ಣೆ ಅಂಶವಿದೆ. ಹಾಗಾಗಿ ರೈತರಿಗೆ ಸೂರ್ಯಕಾಂತಿ ಬೆಳೆಯುವುದು ಹೆಚ್ಚು ಲಾಭದಾಯಕವಾಗಿದೆ ಎಂದು ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಬೆಲೆ ಬೆಳ್ಕೊಂಡು ಇಲ್ಲೇ ಇದ್ದೀವಿ. ನಮ್ಮ ತಾತನೂ ಆರ್ಥಿಕವಾಗಿ ಬದುಕಿದ್ರು, ಮತ್ತು ಅವರ ನಂತರ ನಮ್ಮ ತಂದೆಯವರು ಅದೇ ರೀತಿಯಲ್ಲಿ ಬೆಲೆ ಬೆಳೀತಾ ಬಂದಿದ್ದಾರೆ. ಮತ್ತು ನಮ್ಮ ಅಣ್ಣ ಅವರು ಅದೇ ಕೆಲಸ ಮಾಡ್ತಾಯಿದ್ದಾರೆ. ಈಗ ನಾನು 8 ಎಕರೆ 15 ಗುಂಟೆಯಲ್ಲಿ ಸನ್ಫ್ಲವರ್ ಹಾಕಿದ್ದೀನಿ. 3 ಲಕ್ಷದಿಂದ 4 ಲಕ್ಷ ಖರ್ಚು ಬಂದಿದೆ ಇದುವರೆಗೂ. ಒಂದು 10 ಲಕ್ಷ ಮೇಲೆ ಬರ್ತದೆ ಅಂತ ನನ್ನ ಆಸೆ ಇದೆ. ಆದಷ್ಟು ಭಗವಂತ ಕಾಪಾಡ್ತಾನೆ ಅಂತ ಒಂದು ಧೈರ್ಯ ಇದೆ. ಭಾನುವಾರ ದಿವಸ ಕೂಡ KR ಪೃಥ್ವಿರಾಜ್ ಅಂತ ನನ್ನ ಮಗ, ಇವರು ಸಹ ಭಾನುವಾರ ಮನೆಯಲ್ಲಿರಲ್ಲ, ಇಲ್ಲಿಗೆ ಬಂದು ವ್ಯವಸಾಯ ಮಾಡಿಕೊಂಡು ನಮ್ಮ ಜೊತೆಯಲ್ಲಿ ಅವರು ಇರ್ತಾರೆ. ಸ್ವಲ್ಪ ಓದಿಸಿ ವ್ಯವಸಾಯನ ಮಾಡಿಸ್ಬೇಕು ಅಂತ ನನ್ನ ಆಸೆ ಇದೆ ಸರ್. ಹೆಂಗಂದ್ರೆ ದೇಶಕ್ಕಾಗಿ ಇಬ್ಬರು ಮಾತ್ರ ಇರೋದು, ಒಬ್ಬ ಸೈನಿಕ, ಎರಡನೇವನು ರೈತ. ಅದಕ್ಕೆ ರೈತನ ಕೆಲಸನೇ ಮಾಡಿಸ್ಬೇಕು ಅಂತ ನಮ್ಮ ಮಗನಿಗೆ ಇವತ್ತಿಂದ ನಮ್ಮ ತಾತ ನಮ್ಮ ಅಪ್ಪನ ಕಲಿಸಿದ್ದಾರೆ, ನಮ್ಮ ಅಪ್ಪ ನನಗೆ ಕಲಿಸಿದ್ದಾರೆ. ನಾನು ನನ್ನ ಮಗನಿಗೆ ಅದೇ ಕಲಿಸ್ಬೇಕಂತ ಅದೇ ರೀತಿಯಾಗಿ ಕಲಿಸ್ತಾ ಇದ್ದೀವಿ ಸರ್. ಇನ್ನು ಈ ಸಂದರ್ಭದಲ್ಲಿ ಕೊತ್ತಕೋಟೆ ಗ್ರಾಮದ ರೈತ ML ರಾಮಾಂಜಿನಪ್ಪ ಕುಟುಂಬಸ್ಥರಾದ MN ಮರಿಯಾಲ ಲಕ್ಷ್ಮಯ್ಯ, ML ಪುರುಷೋತ್ತಮ್, KR ಪೃಥ್ವಿರಾಜ್, ದಾಕ್ಷಾಯಿಣಿ, ವರಲಕ್ಷ್ಮಿ ಇನ್ನೂ ಹಲವರು ಹಾಜರಿದ್ದರು. ಸುಬ್ಬು, CTV ನ್ಯೂಸ್, ಬಾಗೇಪಲ್ಲಿ.